ರಾಜಧಾನಿ ಯಾವುದು? ರಾಷ್ಟ್ರ ಪಕ್ಷಿ ಯಾವುದು? ಮೈಸೂರು ಪ್ಯಾಲೇಸ್. ನೋಡಿ ಹಿಂಗಾಗುತ್ತೆ. ಹಿಂಗೊಡ್ದು ಇತ್ತಾಗ ಒಂದ್ ಗುದ್ದಿ ಅವ್ರನ್ನ ಎದೊಳ್ದಾರ ಮಾಡಿದ್ಯಾ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡಿದೀನಿ. ಸೊ ಇವತ್ತು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ತುಂಬಾ ದಿನದಿಂದ ನೀವು ಬರೀ ಫಿಸಿಕಲ್ ಗೇಮ್ಸ್ ನ ಮಾತ್ರ ನೋಡ್ತಾ ಇದ್ರಿ. ಇವತ್ತು ಒಂದು ಮೆಂಟಲ್ ಗೇಮ್ಸ್ ಆಡ್ತಾ ಇದೀವಿ. ಮೆಂಟಲ್ ಗೇಮ್ಸ್ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ನಮ್ಮ ಅಕ್ಕ ರೆಡಿ ಇದಾರೆ, ನನ್ನ ಹೆಂಡತಿ ಅವ್ರು ರೆಡಿ ಇದಾರೆ, ಹಾಗೆ ನಮ್ಮ ಅತ್ತಿಗೆ ಅವ್ರು ರೆಡಿ ಇದಾರೆ. 3 ಜನನು ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ. ಸೊ ಇಲ್ಲಿ ಏನಕ್ಕೆ ಕುತ್ಕೊಂಡಿದ್ದಾರೆ ಅಂತಂದ್ರೆ, ನಾನು ಈಗ ಇಲ್ಲಿಂದ ಕ್ವಶನ್ ಕೇಳ್ತೀನಿ. ಕ್ವಶನ್ ಕೇಳಿದ ತಕ್ಷಣ ಇಲ್ಲಿ ನೋಡಿ, ನಮ್ಮ ಹತ್ರ ಆಕ್ಚುಲಿ ಬಜರ್ ಆಗ್ಲಿ ಒಂದು ಬೆಲ್ಲು ಏನು ಸಿಗ್ಲಿಲ್ಲ, ಅದಕ್ಕೋಸ್ಕರ ಗಂಟೆ ಇದೆ. ಸೊ ಈ ಒಂದು ಗಂಟೆನ ನಾನು ಕ್ವಶನ್ ಹೇಳಿದ ತಕ್ಷಣ ಯಾರು ಬಂದ್ಬಿಟ್ಟು ಮೊದಲು ಎತ್ಕೊಂಡು ಇದ್ ಮಾಡ್ತಾರೋ, ಸೊ ಅವರು ಅದಕ್ಕೆ ಉತ್ತರ ಕೊಡ್ಬೇಕು. ಇದು ತುಂಬಾ ಈಸಿಯೆಸ್ಟ್ ಕ್ವಶನ್ಸ್ ಕೇಳ್ತೀನಿ, ಬಟ್ ನೀವು ಅಲ್ಲಿ ರನ್ ಮಾಡಿ, ಬಟ್ ದಬಾಕೊಂಡು ಬಿದೋಗ್ಬಿಟ್ಟಿರ ಇಲ್ಲಿ, ಸೊ ಕಷ್ಟ ಆಗುತ್ತೆ. ಸೊ ರೆಡಿನಾ? ರೆಡಿ. ಸೊ ಸ್ನೇಹಿತರೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಓಕೆ ಸ್ನೇಹಿತರೆ, ನಮ್ಮ ಮೊದಲನೆಯ ಪ್ರಶ್ನೆನ ಸ್ಟಾರ್ಟ್ ಮಾಡೋಣ. ನೀವು ರೆಡಿ ಇದ್ದೀರಾ? ಹೇಳಿ ಎಸ್ ವಿ ಆರ್ ರೆಡಿ ಅಂತ ಹೇಳ್ಬೇಕು. ಓಕೆ, ಸೊ ಮೊದಲನೇ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಹೇಳ್ಬೇಕು, ನಗ್ನಾಗ್ತಾ ಇರೋದಲ್ಲ. ಭಾರತದ ಮೊದಲ ರಾಜಧಾನಿ, ಸೊ ಮೊದಲ ರಾಜಧಾನಿ ಅಲ್ಲ, ಭಾರತದ ರಾಜಧಾನಿ ದೆಹಲಿ. ಓಕೆ, ನಮ್ಮ ಅತ್ತಿಗೆ ಅವ್ರಿಗೆ 1 ಪಾಯಿಂಟ್ ಬಂದಿದೆ. ಸೊ ನಮ್ಮ ಎರಡನೆಯ ಪ್ರಶ್ನೆ, ವಿಶ್ವದ ಅಂದಿದ ತಕ್ಷಣ ಮೂವ್ಮೆಂಟ್ ಕೊಡ್ತಾ ಇದ್ದಾರೆ ಅವರು. ಓಕೆ, ನಮ್ಮ ಎರಡನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಮುದ್ರ ಯಾವುದು? ಆಗ ಗೊತ್ತಾ? ಗೊತ್ತು ನಂಗೆ. ವಿಶ್ವದ ಅತಿ ದೊಡ್ಡ ಸಮುದ್ರ ಯಾವುದು? ಅಂಟ್ಲಾಂಟಿಕಾ. ಯಾವುದು? ಅಟ್ಲಾಂಟಿಕ್ ಅದಲ್ವಾ? ಅಂಟ್ಲಾಂಟಿಕಾ ಅನ್ಸುತ್ತೆ, ಗೊತ್ತಿಲ್ಲ. ವಿಶ್ವದ ಅತಿ ದೊಡ್ಡ ಸಮುದ್ರ ಯಾವುದು ಅಂತಂದ್ರೆ ಅದು ಪೆಸಿಫಿಕ್ ಸಮುದ್ರ. ಸೊ ನೀವು ಮಿಸ್ಟೇಕ್ ಮಾಡಿದ್ರ. 2 ಪ್ರಶ್ನೆಗಳ ನಂತರ ನಾವು 3ನೇ ಪ್ರಶ್ನೆಗೆ ಹೊರಡ್ತಾ ಇದೀವಿ. ಸೊ 3ನೇ ಪ್ರಶ್ನೆ, ಭಾರತದ ರಾಷ್ಟ್ರ ಪಕ್ಷಿ ಯಾವುದು? ಭಾರತದ ರಾಷ್ಟ್ರ ಪಕ್ಷಿ? ಓಕೆ, ಸೊ ಅಯ್ಯೋ ಫಿಸಿಕಲ್ ಆಕ್ಟಿವಿಟಿ ನಿಧಾನಕ್ಕೆ. ಓಕೆ, ನಮ್ಮ ಮುಂದಿನ ಪ್ರಶ್ನೆ, 4ನೆಯ ಪ್ರಶ್ನೆ, ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯವಾಗುತ್ತಾನೆ? ಸೆಂಟ್ರಲ್ ಕೂರಲ್ಲಪ್ಪ, ಸೆಂಟ್ರಲ್ ಕೂರಲ್ಲ, ಲಾಸ್ಟ್ ಕೂರ್ತೀನಿ. ಲಾಸ್ಟ್ ಅಲ್ಲಿ ಕೂರೋದು. ಆಯ್ತು ಬಾ. ಓಕೆ, 4 ಪ್ರಶ್ನೆಯಲ್ಲಿ 1 ಪ್ರಶ್ನೆ ನಮ್ಮ ಅಕ್ಕ ಉತ್ತರಿಸಿದ್ದಾರೆ. 2 ಪ್ರಶ್ನೆಗಳಿಗೆ ನಮ್ಮ ಅತ್ತಿಗೆ ಉತ್ತರಿಸಿದ್ದಾರೆ. ನಮ್ಮ ಹೆಂಡತಿ ಅವ್ರಿಗೆ ಜಾಗ ಸಾಲ್ತಲ್ಲ ಅಂತ ಕೊನೆಯಲ್ಲಿ ಕುಣಿಸಿದ್ದೀವಿ. ಜಾಗ ಸಾಗಲ್ಲ. ಸೊ ಇವಾಗಿಂದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ನೀಡ್ತಾರೆ ನನ್ನ ಹೆಂಡತಿ. ಸೊ ನಮ್ಮ 5ನೆಯ ಪ್ರಶ್ನೆ, ಮುಂಚೆನೆ ಓಡಬಾರ್ದು. 5ನೆಯ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ರಚಿಸಿದವರು ಯಾರು? ನಾನಿಟ್ಟು ನನ್ನ ಕೈಯಲ್ಲಿದೆ, ಫುಲ್ ನನ್ನ ಕೈಯಲ್ಲಿದೆ ನೋಡಿ ಸ್ನೇಹಿತರೆ. ಯಾರು ಹೇಳು? ರವೀಂದ್ರನಾಥ್ ಟಾಗೂರ್. ಅಲ್ಲ, ಇಟ್ಬಿಟ್ಟೆಲ್ಲೋ. ರವೀಂದ್ರನಾಥ್ ಟಾಗೂರ್ ಇಸ್ ಅ ರೈಟ್ ಆನ್ಸರ್. ಸೊ ಸ್ನೇಹಿತರೆ, ನಮ್ಮ 6ನೇ ಪ್ರಶ್ನೆ ತುಂಬಾ ಈಸಿ ಆದ, ತುಂಬಾ ಸುಲಭವಾದ ಪ್ರಶ್ನೆ. ನಾನು ಫಾಸ್ಟ್ ಆಗಿ ಹೇಳ್ಬೇಕಾಗಿದೆ, ಯಾಕಂತಂದ್ರೆ ಇವರು ಪ್ರಶ್ನೆ ಮುಗ್ಸಕ್ಕೂ ಮುಂಚೆ ಗಂಟೆ ಹೊಡೆದು ಬಿಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, 6ನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಏನ್ ಅಂದ್ರೆ ಹೇಳ್ಬೇಕಂದ್ರೆ ಓಡ್ತಿದ್ದೀರಾ ನೀನು ಓಡೋಗು. ಓಕೆ ಸರಿ, ಓಕೆ ಫೈನ್. ಸ್ನೇಹಿತರೆ, ಕೊನೆಯಲ್ಲಿ ಜಗಳ ಆದ್ರೆ ಕಷ್ಟ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ಹಿಂದಿ. ಸರಿಯಾದ ಉತ್ತರ ಹಿಂದಿ. ಸೂಪರ್. ಈಗ ನಿಮ್ಮ ಪಾಯಿಂಟ್ಸ್ ಗಳನ್ನ ಹೇಳಿ. 1 3 2. ಓಕೆ, ಸೂಪರ್, ನೈಸ್. ತಳ್ಳಾಡ್ಕೊಂಡು ಆಡ್ಬೇಡಿ ಪ್ಲೀಸ್. ನಮ್ಮ ಮುಂದಿನ ಪ್ರಶ್ನೆ,
ಇದಕ್ಕೆ ಬಿದ್ದು ಒದ್ದಾಡ್ಕೊಂಡು ಓಡ್ತಾರೆ. ಮೈಸೂರು ಪ್ಯಾಲೇಸ್. ನೋಡಿ ಹಿಂಗಾಗುತ್ತೆ, ಅದಕ್ಕೆ ನಾನು ಹೋಗಿ. ನೋಡ್ತಿರ್ಲಿಲ್ಲ. ಹೋಗಿ ಹೋಗಿ. ಸೊ ಸ್ನೇಹಿತರೆ, ಮೈಸೂರು ಪ್ಯಾಲೇಸ್ ಯಾವ ನಗರದಲ್ಲಿದೆ? ಮೈಸೂರು. ತುಂಬಾ ಯೋಚನೆ ಮಾಡ್ಬೇಕಾಗಿರೋ ಪ್ರಶ್ನೆ ಇದು ಸ್ನೇಹಿತರೆ. ಇದು ಎಲ್ಲ ಚಾಟ್ GPT ಹುಡುಕಿರೋದು, ನಾನಂತೂ ಕ್ರಿಯೇಟ್ ಮಾಡಿಲ್ಲ, ಬೈಕೊಂಬಿಡಿ. ಓಕೆ, ಸೊ ನಮ್ಮ 9ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂವು ಯಾವುದು? ಕಮಲ. ವೆರಿ ಗುಡ್, ಕ್ಲಾಪ್ ಮಾಡಿ, ಇವಾಗ ಕ್ಲಾಪ್ ಮಾಡಿ. ಸೊ ಭಾರತದ ರಾಷ್ಟ್ರೀಯ ಹೂವು ಕಮಲ, ಸರಿಯಾದ ಉತ್ತರ. ನಿಂದು ನಿಮ್ಮ 4, 3, 1. ಸ್ಯಾಕ್ರಿಫೈಸ್ ಮಾಡೋ ಅಗತ್ಯ ಇಲ್ಲ, ಹೋಗಿ ಗುದ್ದಿ ಗಂಟೆ ಬಾರಿಸಿ ಗೆಲ್ಲಿ. 10ನೆಯ ಪ್ರಶ್ನೆ, ಭೂಮಿಯ ಮೇಲೆ ಅತಿ ದೊಡ್ಡ ಪ್ರಾಣಿ ಯಾವುದು? ಒಂಟೆ. ಇಡು ತಪ್ಪಾದ ಉತ್ತರ. ಸೊ ಭೂಮಿ ಅಂದ್ರೆ ಈವನ್ ವಾಟರ್ ಇಂದನೂ ಆಗುತ್ತೆ. ಸೊ ತಿಮಿಂಗಿಲ. ಸೊ 10ನೇ ಪ್ರಶ್ನೆ ಉತ್ತರ ತಿಮಿಂಗಿಲ. ನಮ್ಮ ಮುಂದಿನ ಪ್ರಶ್ನೆ, ಭಾರತದ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಕೇಸರಿ, ಬಿಳಿ, ಹಸಿರು. 3 ಬಣ್ಣಗಳಿವೆ ಅಷ್ಟೇ. 12ನೆಯ ಪ್ರಶ್ನೆ, ಚಂದ್ರನಲ್ಲಿ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು? ಅಯ್ಯೋ, ಯಾರೋ ಇದಾರೆ. ಗೆಲಿಲಿಯೋ ಹೇಳಿಲ್ಲ ಅವರು. ಚಂದ್ರನಲ್ಲಿ ಗೆಲಿಲಿಯೋ. ನೀಲ್ ಆಮ್ಸ್ಟಂಗ್ ಅಂತ ಅವನು ಮೊದಲ ವ್ಯಕ್ತಿ, ನೀಲ್ ಆಮ್ಸ್ಟಂಗ್. ಓಕೆನಾ? ಇಷ್ಟು ಪ್ರಶ್ನೆಗಳಿಗೆ ಯಾವುದೇ ಅನಾಹುತ ಆಗಿಲ್ಲ ಇದುವರೆಗೂ, ಓಡಾಡ್ಕೊಂಡು. ಓಕೆ, ಕಷ್ಟದ ಪ್ರಶ್ನೆ ಕೇಳಿದ್ರೆ ನಿಧಾನಕ್ಕೆ ಹೋಗ್ತಾರೆ. ಓಕೆ ಓಕೆ ಮುಂದಿನ ಪ್ರಶ್ನೆ, 13ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಎಂದು ಸಾಮಾನ್ಯವಾಗಿ ಹೇಳುವುದು ಯಾವುದು? ಹಾಕಿ. ಅಕ್ಕ ಯಾಕೆ ಓಡ್ತಾ ಇಲ್ಲ? ಆರಾಮಾಗಿ ಕೂತಿದ್ದೀರಾ? ಅವರು ಧ್ಯಾನಕ್ಕೆ ಕೂತ್ಕೊಂಡ್ ಬಿಟ್ಟಿದ್ದಾರೆ. ಕಾಲ ಇಳಿಸ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಸೊ ಸ್ನೇಹಿತರೆ, 13ನೇ ಪ್ರಶ್ನೆಗೆ ಉತ್ತರ ನೀಡಿದ್ದು ನಮ್ಮ ಧರ್ಮಪತ್ನಿ ಹಾಕಿ ಎಂದು ಉತ್ತರ ಕೊಟ್ಟಿದ್ದಾರೆ. ಸೊ ಈಗ ಮುಂದಿನ ಪ್ರಶ್ನೆ, ಕಾವೇರಿ ನದಿ ಯಾವ ರಾಜ್ಯದಿಂದ ಹುಟ್ಟುತ್ತದೆ? ರಾಜ್ಯ ಓಕೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಹುಟ್ಟುತ್ತೆ. ಸೊ ಅದನ್ನ ಉತ್ತರ ನೀಡಿದ್ದಾರೆ ನಮ್ಮ ಅಕ್ಕ ಅವರು. ವಿಶ್ವದ ಅತಿ ಎತ್ತರ ಪರ್ವತ ಯಾವುದು? ಒಂದ್ ನಿಮಿಷ ಹೇಳ್ತೀನಿ, ಅದ್ ಹೇಳಕ್ ಬರ್ತಾ ಇಲ್ಲ. ಮೌಂಟ್ ಎವರೆಸ್ಟ್ ಶಿಖರ. ಹೌದು. ಈ ಒಂದು ಪ್ರಶ್ನೆಗೂ ಕೂಡ ನಯನ ಅವರು ಉತ್ತರ ನೀಡಿದ್ದಾರೆ. ಗುದ್ದಿದ್ಲಾ? ಎಲ್ಲಿ ಗುದ್ದಿದ್ಲು? ಇಲ್ಲ ಇಲ್ಲ. ಸೊ ಸ್ನೇಹಿತರೆ, ಓಕೆ, ಸೊ ನಮ್ಮ 16ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಅವ್ರು ಎದ್ದೇಳ್ತಾ ಇಲ್ಲ. ನೀನು ಎಲ್ಲೆಲ್ಲಿ ಇತಾಗೊಂದು ಗುದ್ದು, ನೀನು ಇತಾಗೊಂದು ಗುದ್ದಿದ್ಯಾ, ಅದಕ್ಕೆ ಅವ್ರು ಎದ್ದೇಳ್ತಾನೆ ಇಲ್ಲ. ಗಂಗಾ ನದಿ ಯಾವ ದೇಶದಲ್ಲಿದೆ? ಭಾರತ. ಭಾರತ ಯಾರು ಗೊತ್ತಿಲ್ಲ ಶ್ರೀ. ಗಂಗಾ ನದಿ. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ಏಷ್ಯಾ. ಏಷ್ಯಾ ಖಂಡ. ಓಕೆ. ಭಾರತದ ಧ್ವಜದ ಮಧ್ಯದಲ್ಲಿರುವ ಚಕ್ರವನ್ನು ಏನೆಂದು ಕರೀತಾರೆ? ಅಶೋಕ ಚಕ್ರ. ಯಾಕೆ ಅವ್ರು ಎದ್ದೇಳ್ತಾ ಇಲ್ಲ? ಅಶೋಕ ಚಕ್ರ ಹೇಳಕ್ಕೆ ಆಶಕ್ಕ ಬರ್ತಿಲ್ಲ, ನಮ್ಮ ಆಶಕ್ಕ ಬರ್ತಾ ಇಲ್ಲ. ನೀನು ಈತಾಗ ಒಂದ್ ಗುದ್ದು ಆತಾಗ ಒಂದ್ ಗುದ್ದಾಕ್ಬಿಟ್ಟಿದಿ ಇಬ್ರಿಗೂ, ಅದಕ್ಕೆ ಎದೊಳ್ತಾನೆ ಇಲ್ಲ ಅವರು. ಕೊನೆಯ ಪ್ರಶ್ನೆ, ಅಯ್ಯೋ ಈ ಚಾಟ್ GPT ಕೊಟ್ಟಿರೋ ಕ್ವಶನ್ಗಳು ಇವ್ರು ಜಗಳ ಆಡ್ಲಿ ಅಂತಾನೆ ಕೊಟ್ಟಿದೆ. ಮಾನವರು ಉಸಿರಾಡಲು ಬೇಕಾದ ಅನಿಲ
ಸ್ನೇಹಿತರೆ, ಚಾಟ್ ಜಿಪಿಟಿಲಿ ನೋಡ್ದೆ ನಾನು ಯಾವ ಪ್ರಶ್ನೆಗಳನ್ನು ಪರಿಶೀಲಿಸದೆ ಈ ಒಂದು ಪ್ರಶ್ನೆಗಳನ್ನ ಕೇಳ್ಬಿಟ್ಟೆ. ಆದ್ರೂ ಕೂಡ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಕ್ಕೆ ಫಿಸಿಕಲ್ ಆಕ್ಟಿವಿಟಿ ಮೋರ್ ಆಗಿತ್ತು. ಇವಾಗ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಗೊತ್ತಿತ್ತು, ಆದ್ರೆ ಫಿಸಿಕಲ್ ಆಕ್ಟಿವಿಟಿ ಗಂಟೆ ಬಾರಿಸೋದೊಂದು ಬೇಗ ಹೋಗಿ ಬಾರಿಸ್ಬೇಕಾಗಿತ್ತು. ಸೊ ಸ್ನೇಹಿತರೆ, ಈಗ ಗೆದ್ದಿರೋದು ನಯನ, ನೀನು, ಅಶ್ವಿನಿ ಎಷ್ಟು? 2, 3, 8 9 ಇರುತ್ತೆ. ಎಲ್ಲ ನಿಂದೆ ಇರುತ್ತೆ. ನೀನು ಇನ್ನೋಡಿ ಸ್ನೇಹಿತರೆ, ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಆನ್ಸರ್ ಮಾಡೋದ್ರ ಜೊತೆ ಹಿಂಗ್ ಹೊಡ್ದು ಹಿಂಗೆ ಆಡಿದ್ದಾಳೆ. ಸೊ ಈ ಒಂದು ಕಾರ್ಯಕ್ರಮದ ವಿನ್ನರ್, ವಿಜೇತ ನಯನ. ಈ ಒಂದು ಕಾರ್ಯಕ್ರಮದಲ್ಲಿ ಇವು ಎಲ್ಲ ಒಂದು ಪ್ರಶ್ನೆಗಳಿಗೂ ಉತ್ತರ ನೀಡಕ್ಕೆ ಸಾಧ್ಯ ಆಗಿರೋದು ಹೇಗೆ ಅಂತಂದ್ರೆ ಇದರಿಂದ ಅಲ್ಲ, ಇದರಿಂದ. ಇತ್ತಾಗ ಒಂದ್ ಗುದ್ದಿ ಅವ್ರನ್ನ ಎದೊಳ್ದಾರ ಮಾಡಿದ್ಯಾ? ಯಾರಿಗೂ ಗೊತ್ತಿಲ್ಲ, ನಾನು ವಿಡಿಯೋದಲ್ಲಿ ನೋಡ್ಕೋ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ಜಸ್ಟ್ ಒಂದು ಮನರಂಜನೆ ಇದಕ್ಕೋಸ್ಕರ ಅಷ್ಟೇ, ಜಸ್ಟ್ ಫಾರ್ ಫನ್. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಕಷ್ಟಕರವಾದ ಪ್ರಶ್ನೆಗಳನ್ನ ನಾವು ಕೇಳ್ತೀವಿ. ಅವಾಗ ಗೊತ್ತಾಗುತ್ತೆ ಯಾರಿಗೆ ನಾಲೆಡ್ಜ್ ಜಾಸ್ತಿ ಇದೆ ಅಂತ. ಆಗ ಬೇರೆ ಒಂದು ಎಲ್ಬೋಗಳಿಗೆ ನಾವು ಆಕ್ಚುಲಿ ಎಲ್ಬೋ ಪ್ಯಾಡ್ ಹಾಕ್ತಿವಿ, ಯಾರಿಗೂ ಗುದ್ದದೇ ಇರೋ ತರ. ಹಾಗೆ ಒಂದು ಪ್ಯಾಸೇಜ್ ಕೂಡ ಮಾಡ್ತೀವಿ. ಓಕೆನಾ? ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಯನ ನಾಗ್ ಯೂಟ್ಯೂಬ್ ಚಾನಲ್. ಸೊ ಬಾಯ್, ಎಂಜಾಯ್ ಯೋರ್ ಡೇ.